ಸ್ನೇಹಿತರೆ ನಮಸ್ಕಾರ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ರಾಜ್ಯದಲ್ಲಿ ನಡೀತಾಯಿದೆ. ರಾಜ್ಯದಲ್ಲಿ ಅನ್ನೋದಕ್ಕಿಂತ ದೇಶಾದ್ಯಂತ ನಡೀತಾ ಇದೆ. ಸೊ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದರೆ ನಮ್ಮ ಕೋಲಾರ ತಾಲೂಕು ದಲಿತ ಚಳವಳಿಗಳ ಹುಟ್ಟೂರು. ಅಂದರೆ ದಲಿತ ಚಳವಳಿ ಆರಂಭ ಆಗಿದೆ ಕೋಲಾರದಲ್ಲೇ. ಈ ಒಂದು ದಲಿತ ಚಳವಳಿ ಆರಂಭವಾದಂಥ ಒಂದು ತವರು ಜಿಲ್ಲೆಯಲ್ಲೇ ಒಂದು ಕುಟುಂಬ ದೌರ್ಜನ್ಯಕ್ಕೊಳಗಾಗಿ ಸುಮಾರು 12 ವರ್ಷಗಳಾಯಿತು. ಈ ಭೀಕರತೆ ಹೆಂಗಿದೆಯಪ್ಪ ಅಂದರೆ, ಈ ಒಂದು ಭೀಕರತೆಗೆ ಈ ದಲಿತ ಕುಟುಂಬ 3 ಕುಟುಂಬಗಳು ಊರನ್ನೇ ಬಿಡುವಂಥ ಪರಿಸ್ಥಿತಿ ಬಂದು ಎಲ್ಲೋ ಹೊರಗಡೆ ನೆಲೆಸುವಂಥ ಒಂದು ಅನಿವಾರ್ಯತೆ ಉಂಟಾಗಿದೆ. ಅದು ಏನಪ್ಪ ಅಂದರೆ, ಇಲ್ಲಿ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು ನೋಡಿ. 12 ವರ್ಷಗಳಾಗಿದೆ ಈ 3 ಕುಟುಂಬ. ಇಲ್ಲಿ ಬಿ ಶಂಕರಪ್ಪ, ಬಿ ಶಿವಪ್ಪ ಮತ್ತು ಬಿ ಶ್ರೀರಾಮನ್ನವರು ಕುಟುಂಬಗಳು ಊರನ್ನ ಬಿಟ್ಟು 12 ವರ್ಷಗಳಾಗಿದೆ. ಇವರು ಯಾವ ಕಾರಣಕ್ಕೆ ಬಿಟ್ಟರು ಏನು ಅನ್ನೋದೇ ಇನ್ನೂ ಒಂದು ನಿಗೂಢ. ಅಂದರೆ ದಲಿತ ದೌರ್ಜನ್ಯ ಅಡಿಯಲ್ಲಿ ಇವ್ರ ಮೇಲೆ ಪ್ರಕರಣಗಳು, ಅಂದರೆ ಆರೋಪಿಗಳ ಮೇಲೆ ಪ್ರಕರಣ ದಾಖಲಾದರೂ ಅದೆಲ್ಲ ಖುಲಾಸೆ ಆಗಿದೆ. ಆದರೂ ಕೂಡ ಇವರು ಇವತ್ತು ಊರಿಗೆ ಬರೋದಕ್ಕೆ ತುಂಬ ಹೆದರ್ತಾ ಇದ್ದಾರೆ. ಈ ಕುಟುಂಬಗಳು ನೋಡ್ಬೋದು. ಇದು ಒಂದು ದೌರ್ಜನ್ಯಕ್ಕೊಳಗಾದಂಥ ಒಂದು ಕುಟುಂಬದ ಪರಿಸ್ಥಿತಿ. ಮನೆಗಳೇಗಿದೆ ನೋಡಿ. ಈ ಕುಟುಂಬ ಏನು ಸಾಮಾನ್ಯ ಸ್ಥಿತಿಯಲ್ಲಿಲ್ಲ, ಅಂದರೆ ಸುಸ್ಥಿತಿಯಲ್ಲಿಲ್ಲ. ಅವತ್ತಿಗೆ ಜೀವನ ಮಾಡೋಂಥ ಪರಿಸ್ಥಿತಿಯಲ್ಲಿ ಇದ್ದಿದ್ದು. ಆ ಒಂದು ಪರಿಸ್ಥಿತಿ ಹೇಗಿತ್ತಂದರೆ ಅದು ಕಂಡಲ್ಲೇ ಗೊತ್ತಾಗುತ್ತೆ. 2012ರಲ್ಲಿ ಆ ಒಂದು ಭೀಕರ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಈ ಒಂದು ದಲಿತ ಕುಟುಂಬ ರಾತ್ರಿ 8 ಗಂಟೆ ಸಮಯದಲ್ಲಿ ಬರಬೇಕಾದಾಗ ಬಸ್ಸಿಂದ ಎಳೆದು ಅವ್ರ ಮೇಲೆ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರು. ಅಂದರೆ ಸುಮಾರು ಜನ ನೋಡಿ. ಇವತ್ತು ಕುಟುಂಬ ಯಾವ ರೀತಿ ಅನಾಥ ಆಗಿದೆ ನೋಡ್ಬೋದು. ಹಾಗನ್ಬಿಟ್ಟು ಇವರು ಇದುವರೆಗೂ ಈ ಊರಲ್ಲಿ ಕಾಲಿಟ್ಟಿಲ್ಲ. ಮನೆಗಳ ಪರಿಸ್ಥಿತಿ ಗಮನಿಸ್ಬೋದು ತಾವು. ಈ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಶಾಂತಿ ಸಭೆಗಳಾಗಿದೆ. ಶಾಂತಿ ಸಭೆಗಳಾದರೂ ಕೂಡ ಈ ಒಂದು ಕುಟುಂಬ ಇವತ್ತಿಗೂ 12 ವರ್ಷಗಳಾದರೂ ಕೂಡ ತನ್ನ ಭೀಕರ ರೋಚಕ ಕಥೆಯನ್ನು ನೆನೆಸ್ಕೊಂಡು ಈ ಊರಲ್ಲಿ ಬದುಕಲಿಕ್ಕೆ ತುಂಬ ಇವತ್ತಿಗೂ ಭಯಪಡ್ತಾ ಇದ್ದಾರೆ. ಜೊತೆಗೆ ಆತಂಕದಲ್ಲಿದ್ದಾರೆ. ಈ ವಿಚಾರ ಇಲ್ಲಿ ಏನಕ್ಕಪ್ಪ ಬಂತಂದರೆ, ನಾನು ಅನಿರೀಕ್ಷಿತವಾಗಿ ಈ ಗ್ರಾಮಕ್ಕೆ ಭೇಟಿ ಕೊಟ್ಟೆ. ಎಲ್ಲ ಹೋಗ್ಬೇಕಾದಾಗ ಇಲ್ಲಿ ಏನಿದು ಪರಿಸ್ಥಿತಿ, ಇದೇನು ಮಾರಾಟದ ಜಾಗನಾ ಅಂತ ಕೇಳಿದೆ. ಆಗ ಕೇಳಿದಾಗ ಊರಲ್ಲಿ ಒಬ್ಬರು ಮಾಹಿತಿ ಕೊಟ್ಟರು ನನಗೆ. ಇಲ್ಲ, ಈ ಥರ 2012ರಲ್ಲಿ ಈ ಊರಲ್ಲಿ ಒಂದು ಘಟನೆ ಆಯಿತು. ಆ ಘಟನೆ ಆದ ಬಳಿಕ ಈ ಊರನ್ನು ಬಿಟ್ಟು ಅವರು ಹೊರಗಡೆ ಎಲ್ಲೋ ಬದುಕೊಂಡಿದ್ದಾರೆ ಅಂತ. ಆ ಕುಟುಂಬನ ಹುಡುಕೋ ಪ್ರಯತ್ನ ಕೂಡ ಮಾಡೋಣ. ಬಿ ಶಂಕರಪ್ಪ, ಶಿವಪ್ಪ ಮತ್ತು ಶ್ರೀರಾಮಪ್ಪ ಅನ್ನೋರು. ಅಂದರೆ ನೋಡಿ, ನಮ್ಮ ಕೋಲಾರ ಬಂದು ದಲಿತ ಚಳುವಳಿಗಳ ತವರೂರು ಅಂತಾರೆ. ಅತಿ ಹೆಚ್ಚು ದಲಿತರಿರೋಂಥ ಒಂದು ಜಿಲ್ಲೆ ಕೋಲಾರ ಜಿಲ್ಲೆ. ಇಡೀ ದೇಶದಲ್ಲಿ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅಂಥ ಒಂದು ಪರಿಸ್ಥಿತಿ ನೋಡಿ. ಅಲ್ಲ ಇಲ್ಲಿ ಇದು ಏನಕ್ಕೆ ಕಾರಣ ಅಂತ ನಾನು ಕೇಳಿದೆ. ಇಲ್ಲಿ ಗ್ರಾಮದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ದಲಿತರ ಮನೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಒಕ್ಕಲೆಬ್ಬಿಸಿ ಪ್ರೇರೇಪಣೆ ಮಾಡಿ ಉದ್ದೇಶಪೂರ್ವಕವಾಗಿ ಮತ್ತು ದೌರ್ಜನ್ಯವಾಗಿ ಆ ಒಂದು ಕುಟುಂಬನ ನೆಲೆ ಇಲ್ಲದಂತೆ ಮಾಡಿದ್ದಾರೆ. ನೆಲೆ ಇಲ್ಲದಂತೆ ಮಾಡಿ ಕೊನೆಗೆ ಅವರು 12 ವರ್ಷ ಆಗಿದೆ ಊರು ಬಿಟ್ಟು. ಈ ಕುಟುಂಬಸ್ಥರನ್ನ ನಾನು ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅವ್ರು ಹೇಳಿದರು, ಎಲ್ಲ ಕೋಲಾರಲ್ಲಿ ಇದ್ದಾರೆ ಸರ್ ಅವರು, ನಮ್ಮೂರಲ್ಲಿ ಕಾಲಿಟ್ಟಿಲ್ಲ ಅಂತ ಒಂದಷ್ಟು ಜನ ನನಗೆ ಮಾಹಿತಿ ಕೊಟ್ಟರು. ಗಮನಿಸ್ಬೋದು ನೋಡಿ ಪರಿಸ್ಥಿತಿ ಹೆಂಗಿದೆ ಅಂದರೆ, ಮೋಸ್ಟ್ಲಿ ಇವರು ಬಣ್ಣದ ಜೀವನದಿಂದ ಅಂದರೆ ಕುಂಚ ಕಲಾವಿದರಿರ್ತಾರೆ. ಅವರು ಮನೆ ಬಿಟ್ಟಾಗ ನೋಡಿ ಬರೆದಿರೋಂಥ ಬಣ್ಣ ಇನ್ನೂ ಮಾಸಿವಾಗಿಲ್ಲ. ಅದೇನು ಹೇಳ್ತಾರಲ್ಲ, ಬಣ್ಣ ಮಾಸಿದ್ರು ನಮ್ಮ ಕಲೆ ಮಾಸಲ್ಲ ಅಂತ. ಹಂಗೆ ಗಾಯ ಮಾಸಿದ್ರು ಕೂಡ ನೋವು ಹಂಗೆ ಎದೆಯಲ್ಲಿ ಇರುತ್ತೆ ಅನ್ನೋ ಒಂದು ಉತ್ತಮ ಉದಾಹರಣೆನ ನಾವು ಕಾಣ್ಬೋದು. ಆದರೆ ಕೆಲವೊಂದು ಇದರಲ್ಲಿ ಹೇಳ್ಬೋದು, ಮಳೆ ನಿಂತರೂ ಹನಿ ನಿಲ್ಲಲ್ಲ ಅನ್ನೋಂಗೆ. ನೋಡ್ಬೋದು ದಲಿತರ ಪರಿಸ್ಥಿತಿ ಇನ್ನೂ ಯಾವ ಮಟ್ಟದಲ್ಲಿದೆ ಕೋಲಾರದಲ್ಲಿ.
ಗಮನಿಸ್ಬೋದು. ನೋಡಿ, ಆ ಒಂದು ದೇವಸ್ಥಾನ ಇತ್ತಲ್ಲ, ಆ ದೇವಸ್ಥಾನ ಒಂದು ಅಡ್ಡಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಕುಟುಂಬನ ಊರಿಂದ ಹೊರ ಹೋಗುವಂಥ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದರೆ ಬಹಿಷ್ಕಾರ ಹಾಕಿದಾರೋ ಏನೋ ಗೊತ್ತಿಲ್ಲ. ಇಲ್ಲಿ ಯಾರೇ ಊರಲ್ಲಿ ಕೇಳಿದರೆ ಈ ಕುಟುಂಬ ಎಲ್ಲೋಯ್ತು ಅಂದರೆ ಗೊತ್ತಿಲ್ಲ ಸರ್, ಊರು ಬಿಟ್ಟು ಅವ್ರು 12 ವರ್ಷ ಆಯಿತು, ಯಾವುದೋ ಒಂದು ಸಣ್ಣ ಗಲಾಟೆ ಆಯಿತು, ಹಾಗಾಗಿ ಊರು ಬಿಟ್ಟಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು. ಅಂದರೆ ಆ ಒಂದು ಸಂದರ್ಭದಲ್ಲಿ ಅವ್ರಿಗಾದಂಥ ಆಘಾತ ಇನ್ನೂ ಚೇತರಿಸ್ಕೊಳ್ಳೋಕ್ಕಾಗಿಲ್ಲ. 12 ವರ್ಷಗಳಾದರೂ ಕೂಡ ಚೇತರಿಸ್ಕೊಂಡಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಅವರು ಮೋಸ್ಟ್ಲಿ ಬಲಹೀನರು ಇರಬೇಕು. ಬಲಾಢ್ಯರಾಗಿದ್ದರೆ ಇಷ್ಟೊತ್ತಿಗೆ ಬಂದು ಊರಲ್ಲಿ ವಾಸ ಮಾಡ್ತಿದ್ರು. ಯಾಕಂದರೆ ತಮಗಿರೋಂಥ ಒಂದು ಪ್ರಭಾವಗಳನ್ನ ಬಳಸ್ಕೊಂಡು ನಾವ್ಯಾಕೆ ಊರು ಬಿಡಬೇಕು, ನಮ್ಮದು ಊರು ಅಂಥೇಳಿ ಸ್ವಲ್ಪ ಇದರಲ್ಲಿ ಮಾಡಿರೋರು. ಈ ಕುಟುಂಬ ಮೋಸ್ಟ್ಲಿ ಬಲಹೀನತೆ ಪರಿಸ್ಥಿತಿಯಲ್ಲಿರ್ಬೋದು. ಹಾಗಾಗಿ ಇವರು 12 ವರ್ಷಗಳಾದರೂ ಇದುವರೆಗೂ ಊರಿಗೆ ಕಾಲೇ ಇಟ್ಟಿಲ್ಲ. ನೋಡೋಣ, ನಮ್ಮ ಜಿಲ್ಲಾಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಇರ್ತವೆ. ಅಂದರೆ ಇದು ಒಂದೇ ಊರಂತಲ್ಲ, ಕೋಲಾರ ಜಿಲ್ಲೆಯಲ್ಲಿ ಹುಡುಕಿದ್ರೆ ಸಾಕಷ್ಟು ಈ ಥರ ದಲಿತ ದೌರ್ಜನ್ಯಕ್ಕೆ ಒಳಗಾಗಿರೋಂಥ ಒಂದು ಕುಟುಂಬಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ. ಹುಡುಕಿ ಅವರಿಗೆ ಪುನರ್ವಸತಿ ಕಲ್ಪಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಬೇಕು. ಜೊತೆಗೆ ಈ ಥರ ದೌರ್ಜನ್ಯಕ್ಕೆ ಒಳಗಾಗಿರೋಂಥ ದಲಿತ ಕುಟುಂಬಗಳಿಗೆ ಧೈರ್ಯ ಹೇಳಿ ಅವರು ಅದೇ ಊರಲ್ಲಿ ನೆಲೆಸುವಂತೆ ಮಾಡೋದು ಒಂದು ಸಾಮಾಜಿಕ ಭದ್ರತೆ ಅವರಿಗೆ ಕಲ್ಪಿಸ್ಕೊಡ್ಬೇಕಾಗಿರೋದು ಇಲಾಖೆಗಳ ಒಂದು ಜವಾಬ್ದಾರಿ ಆಗಿದೆ. ಆದರೆ ಸರ್ಕಾರಗಳು ಮಾತ್ರ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅಭಿವೃದ್ಧಿಗೆ ಶ್ರಮಿಸ್ತೀವಿ, ಅವರಿಗೆ ನಾವು ಏನೆಲ್ಲ ಮೂಲಭೂತ ಸೌಕರ್ಯಗಳನ್ನ ನಾವು ಕಲ್ಪಿಸ್ಕೊಡ್ತೀವಿ, ಅವರು ಏನೇ ಆಗಲಿ ಮುನ್ನೆಲೆಗೆ ಬರಬೇಕು ಅಂತ ಹೇಳೋ ಸರ್ಕಾರಗಳ ನಡುವೆ ಈ ಒಂದು ಕೋಲಾರ ತಾಲೂಕಿನ ಒಂದು ಸುಮಾರು 15 ಕಿಲೋಮೀಟರ್ಗಳ ಅಂತರದಲ್ಲಿರೋಂಥ ಒಂದು ಗ್ರಾಮ ಕಂಡುಬಂದಿಲ್ಲ. ಈ ಗ್ರಾಮ ಕಂಡುಬಂದಿರೋದು ಒಂದು ವಿಷಾದನೀಯ ಸಂಗತಿ. ಇದು ಬಂದು ಅಣ್ಣಳ್ಳಿ ಗ್ರಾಮ ಪಂಚಾಯತಿಗೆ ಬರೋವಂಥ ಶಾನ್ಬಾಗ್ನಳ್ಳಿ ಗ್ರಾಮ. ಇದು ನಾನು ಅನಿವಾರ್ಯವಾಗಿ ಭೇಟಿ ಕೊಟ್ಟಾಗ ಈ ಊರಲ್ಲೇ ಕಂಡುಬಂದಂಥ ಒಂದು ದೃಶ್ಯ. ಏನೇ ಆಗಲಿ ಸ್ನೇಹಿತರೆ, ನೋಡಿ, ಜಾತಿ ವ್ಯವಸ್ಥೆ ಇನ್ನೂ ಹೋಗಿಲ್ಲ ಅನ್ನೋದಕ್ಕೆ ಇದು ಒಂದು ಉತ್ತಮ ಉದಾಹರಣೆ ಅಂತ ಅನ್ಬೋದು. ಯಾಕಂದರೆ ಒಂದು ಕುಟುಂಬ 12 ವರ್ಷಗಳಾದ್ರೂ ಈ ಊರಲ್ಲಿ ಇನ್ನೂ ನೆಲೆ ನಿಲ್ಲದೇ ಇರೋದು ಒಂದು ದುರ್ದೈವದ ಸಂಗತಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.